ಅದ್ರಾಗೆಲ್ಲ ವರ್ಗದಲ್ಲಿ ಸಮಾಧಾನವಾಗಿರೋರು ಅಂತ ರೈತ. ಅವ್ನಿಗೆ ಮೋಸ ಆಗಲಿ ವಂಚನೆ ಆಗಲಿ ಯಾವತ್ತೂ ಎದುರಲ್ಲ. ಅವನಿಗೆ ಬಿಡು ಮುಂದಿನ ಬೆಳೆ ತೆಗಿತೀನಿ. ಹಂಗಾಗಿ ದೇಶದ ಬೆನ್ನೆಲುಬು ಅನ್ನೋದು ಆ ಉದ್ದೇಶ. ಯಾವತ್ತೂ ನಮಗೆ ದಾಳಿಂಬೆ ಮೋಸ ಮಾಡಿರಲಿಲ್ಲ. ಯಾವಾಗಲಾದ್ರೂ ದುಡ್ಡು ಸಿಗ್ತಾ ಇರೋದು ನಮ್ಮ ನೆಗ್ಲಿಜೆನ್ಸಿಯಿಂದ ಕಡಿಮೆ ಮಾಡಿದಷ್ಟು ಹೆಚ್ಚು ಇಳುವರಿ ಐತೆ. ಸೊ ಮೇಂಟೆನೆನ್ಸ್ ಅವ್ರ ಕೈಲಿ ಇರುತ್ತೆ. ಗಿಡ 50 ರೂಪಾಯಿ ಒಂದು ಗಿಡ 7 ತಿಂಗಳು ಬೇಕು. 7 ತಿಂಗಳು ಕಟಿಂಗ್ ಬರುತ್ತೆ. ನಾವು ಯಾವುದೇ ಜಮೀನಿರಲಿ ಅದ್ರೊಳಗೆ ನಾವು ಕೆಲಸ ಮಾಡಿದಾಗಲೇ ನಾವು ನೆಚ್ಚಿನ ಇಳುವರಿ ತೆಗಿಯೋಕ್ಕೆ ಸಾಧ್ಯ. ಬರೀ 500 ಗಿಡಕ್ಕೆ 14 ಲಕ್ಷ ರೂಪಾಯಿ ಆಯ್ತು. ಈ ಕಡಲೆಕಾಯಿ ಥರ ಬರುತ್ತಲ್ಲ, ಇದು ಹೆಣ್ಣು ಹೂವು 3 ಥರ ಬರುತ್ತೆ. ಒಂದು ಗಂಡು ಹೂವು, ಇನ್ನೊಂದು ಹೆಣ್ಣು ಹೂವು, ಇನ್ನೊಂದು ಚಕ್ಕ ಅಂತ ಕೋಜ. ಇತ್ಲಾಗ ಹೆಣ್ಣು ಅಲ್ಲ ಗಂಡು ಅಲ್ಲ. ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಜೈನ್ ಪ್ಲಾಂಟ್ ಜೈನ್ ಡಾಕ್ಟರ್ ಶ್ರೀನಿವಾಸ ರಾಜು ರೆಫರ್ ಮಾಡಿರೋದು ಜೈನ್. ಇದು ಬಂದ್ಬಿಟ್ಟು 15-16 ತಿಂಗಳ ಗಿಡ ಇದೆ. ಇನ್ನು ಹಣ್ಣಿಗೆ ಬಿಟ್ಟಿಲ್ಲ. ಜನವರಿಗೆ ಇದನ್ನ ಕಟಿಂಗ್ ಮಾಡಿ ಹಣ್ಣಿಗೆ ಬಿಡಬೇಕು. ಇದರಲ್ಲೂ ಬೇರೆ ತಳಿ ಏನಾರ ಇದರಲ್ಲಿ ಭಗವ ತಳಿ. ಇದು ಭಗವ ಜೈನ್ ಬೇರೆ ಬರುತ್ತೆ. ಜೈನ್ ABC ಬರುತ್ತೆ. ಆ ಕಡೆ ABC ಫೇಲ್ಯೂರ್ ಆಗಿದೆ. ABC ಫೇಲ್ಯೂರ್ ಆಯ್ತು. ಜೈನ್ ಮಾತ್ರ ಕ್ಲಿಕ್ ಆಯ್ತು. ಇನ್ನು ಹಣ್ಣಿ ಬಿಟ್ಟಿಲ್ಲ. ಇದು 15 ತಿಂಗಳ ಗಿಡ. ನೆಕ್ಸ್ಟ್ ಡಿಸೆಂಬರ್ಗೆ ಬಿಡಬೇಕು. ಈಗ ರೀಸೆಂಟ್ ಆಗಿ ಹಾಕಿರೋದು 1.5 ವರ್ಷ ಆಯ್ತು. 1.5 ವರ್ಷ. ಸರ್ ಇದು ಹೆಂಗೆ ಮೆಜರ್ಮೆಂಟ್ ಹೆಂಗಿತ್ತು? ಸಾಲಿಂದ ಸಾಲಿಂಗ್ 10 ಅಡಿ, ಗಿಡದಿಂದ ಗಿಡ 10 ಅಡಿ ಹಾಕೊಂಡಿದ್ದು. 10x10 ಹಾಕಿರೋದು. 10x10 ಗಿಡ ಎಷ್ಟು ಬಿತ್ತು ನಿಮಗೆ? ಗಿಡ 50 ರೂಪಾಯಿ ಒಂದು ಗಿಡ. ಕಡೂರು ಶ್ರೀ ಕಾಲಭೈರೇಶ್ವರ ಇರಿಗೇಷನ್ ಅಂತಿದೆ, ಅವ್ರ ಹತ್ರ ಪೇ ಮಾಡಿದ್ವಿ. ಅವರು ತರಿಸ್ಕೊಟ್ರು ಗಿಡನ. ಸ್ಟಾರ್ಟಿಂಗ್ ಈಗ ಗುಣ ಹೆಂಗೆ? 10x10 ಗಿಡಕ್ಕೆ ಬಂದ್ಬಿಟ್ಟು ದನಿಂಗ್ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮಾ ಟೂರೋಸೋಡೋಮನಸ್ ಎಲ್ಲ ಹಾಕಿರ್ಬೇಕು. ಈ ಗಿಡ ಇಟ್ಕೋಬೇಕು. ಆಕ್ಚುಲಿ ಗಿಡನ ಚೆನ್ನಾಗಿ ಗ್ರೋತ್ ಮಾಡಿ 15-16 ತಿಂಗಳು 18 ತಿಂಗಳು ಬಿಟ್ಟರೆ ಒಳ್ಳೇದು. ಪ್ರೀ ಮೆಚೂರ್ ಬಿಟ್ಟರೆ ಸುಮ್ಮನೆ ಗಿಡಕ್ಕೂ ಎಫೆಕ್ಟ್ ಆಗುತ್ತೆ, ಇಳುವರಿನೂ ಬರಲ್ಲ. ಗಿಡ ನಾವು ಎಷ್ಟು ಹೆಲ್ತಿಯಾಗಿ ಬೆಳೆಸ್ಕೊಂತ ಅಷ್ಟು ಒಳ್ಳೇದು. ಇದರಲ್ಲಿ ಕಟಿಂಗ್ ಏನಾರ ಮಾಡ್ತೀರಾ? ಪ್ರೂನಿಂಗ್ ಎಲ್ಲ ಮಾಡ್ತಾರೆ. ಪ್ರೂನಿಂಗ್ ಮಾಡಕ್ಕೆ ಬರ್ತಾರೆ ಈಗ ಅವರು. ಅವ್ರಿಗೆ ಹೇಳ್ತೀವಿ ಗಿಡಕ್ಕೆ 10 ರೂಪಾಯಿ ಈ ಥರ ಎಲ್ಲ ತಗೊಂತಾರೆ. ಪ್ರೂನಿಂಗ್ ಕಟಿಂಗ್ ಮಾಡಿ ಈಗ ಇಷ್ಟೇ ಇದನ್ನು 4 ಕಟಿಂಗ್ ಆಗಿದೆ. 4 ಕಟಿಂಗ್ ಆಗಿದೆ. ಎವ್ರಿ 4 ಮಂತ್ಸ್ 3 ಮಂತ್ಸ್ ಈ ಥರ ಎಲ್ಲ ಬರುತ್ತೆ. ಗಿಡ ಚೆನ್ನಾಗಿ ಜಾಸ್ತಿ ಜೀವಿತ ಆದಂಗೆ ಕಟಿಂಗ್ ಮಾಡ್ಕೊತಾ ಇರಬೇಕು. ಅಂದ್ರೆ ಈಗ ಏನಾರ ಕ್ಲೀನಿಂಗ್ ಮಾಡ್ಕೋಬೇಕು. ಈಗ ಸೈಡಲ್ಲೆಲ್ಲ ಈಗ ಇದರಲ್ಲಿ ಕಟಿಂಗ್ ಮಾಡಿ ಇದರಲ್ಲಿ ಬಿಡಬೇಕು, ಎಣ್ಣೆ ಬಿಡಬೇಕು. ಅದಲ್ಲ ಇದು ಇದಲ್ಲ ಕಳೆನಾಶಕ ಹೊಡ್ಕೊಂತೀವಿ, ಇಲ್ಲಾಂದ್ರೆ ಬ್ರಷ್ ಕಟ್ ಹೊಡಿತೀವಿ. ವೀಡ್ ಕಟ್ರ್ ಇದೆ, ಬ್ರಷ್ ಕಟ್ ಹೊಡ್ಕೊಂತೀವಿ. ನೆಕ್ಸ್ಟ್ ಈಗ ಎಣ್ಣೆ ಬಿಟ್ಟಾಗ ಅದಕ್ಕೆಲ್ಲ ಮ್ಯಾಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಮ್ಯಾಟ್ ಹಾಕೊಂಡ್ರೆ ಕಳೆಯೋದು ತಪ್ಪುತ್ತೆ ಅಂತ. ಆಮೇಲೆ ಜ್ಯೂಸ್ ಎಲ್ಲ ಬಳ್ಳಿಲೇ ಕಳಿಸ್ತೀವಿ. ಇದಕ್ಕೆ ಜ್ಯೂಸ್ ಏನು ಕಳಿಸಿದ್ವಿ ಅದೆಲ್ಲ ಮೋಟ್ರ್ ಇಟ್ಕೊಂಡು ಮೋಟ್ರಿಗೆ ಜ್ಯೂಸಲ್ಲಿ ಹಂಗೆ ಕಳಿಸ್ತೀವಿ. ಈಗ ಮೆಡಿಸಿನ್ ಏನೇನು ಕೊಡಬೇಕಾಗುತ್ತೆ ಇದಕ್ಕೆ? ಡಾಕ್ಟರ್ ನೋಡ್ತಾರೆ ಬಂದು. ಅವಾಗ ಪ್ರತಿ ಎವರಿ ಮಂತ್ ಬಂದ್ಬಿಟ್ಟು ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಪ್ರತಿ ಸ್ಪ್ರೇ ಹೊಡಿತಾರೆ. ಬಟ್ ಶ್ರೀನಿವಾಸ ಇಸ್ ಅ ಗುಡ್, ತುಂಬ ಎಕ್ಸಲೆಂಟ್ ಡಾಕ್ಟ್ರು. ತುಂಬ ಹಳೆಯ ಡಾಕ್ಟ್ರು. ನಮಗೆ ತುಂಬ ಚೆನ್ನಾಗಿ ತುಂಬ ಮೆಡಿಸನ್ ಎಲ್ಲ ತುಂಬ ಪ್ರೈಸ್ ಕಾನ್ಸಿಯಸ್ ಮಾಡ್ತಾರೆ ಅವರು. ಬೇರೆ ಜಮೀನು ಹೆಂಗೆ ರೆಡಿ ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಎಲ್ಲ ಕಲ್ಟಿವೇಶನ್ ಮಾಡಿ ಕುಂಟೆ ಹಾಕ್ಕೊಂಡು ಲೆವೆಲ್ ಮಾಡ್ಕೊಂಡು ಆ್ಯಂಡ್ ದೆನ್ ಇದಕ್ಕೆ ಬೆಡ್ಡಿಂಗ್ ಮಾಡ್ತೀವಿ. 2 ಅಡಿ ಮೇಲಿದೆ ಬೆಡ್ಡಿಂಗ್. ಗಿಡ ಸಮತಟ್ಟ ನೆಲಕ್ಕಿಂತ ಮೇಕೆ ಬೆಡ್ಡಿಂಗ್ ಮೇಲೆ ಗಿಡ ಇಟ್ಟಿರೋದು. ಎಷ್ಟೇ ಮಳೆ ಬಂದರೂ ಗಿಡ ಶೀತ ತಗೊಳಲ್ಲ. ನೀರೆಲ್ಲ ಬಿದ್ದು ಕೆಳಗೆ ಹೋಗುತ್ತೆ. ಅಲ್ಲ ಈಗ ಏನು ವ್ಯವಸ್ಥೆ? ನೀರಲ್ಲಿ ಇರಿಗೇಷನ್ ಲ್ಯಾಟ್ರಲ್ ಬಳ್ಳಿ ಹಾಕೊಂಬಿಟ್ಟಿದ್ವಿ. 16 mm ಬಳ್ಳಿ ಇದೆ. ಬಳ್ಳಿ ಹಾಕೊಂಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಜೆಟ್ ಹಾಕಿದ್ವಿ. ನೆಕ್ಸ್ಟ್ ಹಣ್ಣು ಬಿಡೋಕೆ ಆ ಕಡೆ ಬಾಕ್ಸ್ ಮಾಡಿ ಎಲ್ಲ ಅದಕ್ಕೆಲ್ಲ ಫರ್ಟಿಲೈಸರ್ಸ್ ಎಲ್ಲ ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ತುಂಬಿ ಹಣ್ಣು ಬಿಡ್ಕೊಂಡಿದ್ದಾರೆ. ಸರ್ ಈಗ ಅದು ಪೈಪ್ ಹಾಕೊಂಡಿದ್ದೀರಲ್ಲ, ಸ್ಪ್ರಿಂಕ್ಲರ್ ಹಾಕಬಹುದಾ ಇದಕ್ಕೆ? ಬರೋದಿಲ್ಲ, ಸ್ಪ್ರಿಂಕ್ಲರ್ ಬರೋದಿಲ್ಲ. ಸ್ಪ್ರಿಂಕ್ಲರ್ ಬರಲ್ಲ. ಏನಿದ್ರು ಲ್ಯಾಟ್ರಲ್ ಇರಿಗೇಷನ್ ಇದಕ್ಕೆ. ಸರ್ ಎಷ್ಟಲ್ಲಿ ಬಿಡ್ತೀರಾ ದಿನಕ್ಕೆ? ಎಷ್ಟು ಅವರ್? ಇದು ಹಣ್ಣಿ ಬಿಟ್ಟಾಗ ಎವ್ರಿ 15 days ನೋಡ್ಕೊಂತ ನೀರು ಬಿಡ್ಕೋಬೇಕು. ಫ್ಲವರ್ ಸೆಟ್ಟಿಂಗ್ ಆಗೋವರೆಗೂ ಮಿನಿಮಮ್ ನೀರು ಕೊಟ್ಕೊಂಡು ಗಿಡ ನೋಡ್ಕೋಬೇಕು. ಆ ನಂತರ ಹಣ್ಣು ಕಾಯಿ ದಪ್ಪ ಆದಂಗೆ ನಾವು ನೀರು ಕೊಡ್ಕೊಂತ ರೆಗ್ಯುಲರ್ ಮೇಂಟೈನ್ ಮಾಡಬೇಕು. ಸ್ಪ್ರಿಂಕ್ಲರ್ ಒಂದು ದ್ವಿದಳ ಧಾನ್ಯಗಳಿಗೆ. ಹಂಗೆ ಆಮೇಲೆ ತೋಟಗಾರಿಕೆ ಬೆಳೆ, ಈ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಅದಕ್ಕೆ ಏನಂತೆ ಅದು ಸ್ಪ್ರಿಂಕ್ಲರ್ ಮಾಡ್ಬೋದು. ಡ್ರಿಪ್ ಇರಿಗೇಷನ್ ಸ್ವಲ್ಪ ಮೇಂಟೆನೆನ್ಸ್ ಇದಾಗುತ್ತೆ. ಸ್ಪ್ರಿಂಕ್ಲರ್ ಜೋಡಿಸೋದು ನೋಡ್ರಿ. ಸೊ ಹಂಗಾಗಿ ಅದು ಇದು ಬರಲ್ಲ. ದ್ವಿದಳ ಧಾನ್ಯಗಳು ಇದೆಯಲ್ಲ, ರಾಗಿ, ಉದ್ದು, ಅವರೆ, ಕಡಲೆಕಾಯಿ, ಸೂರ್ಯಕಾಂತಿ, ಇವಕ್ಕೆಲ್ಲಕ್ಕೂ ಸ್ಪ್ರಿಂಕ್ಲರ್ ಹಾಕಿ ಇರಿಗೇಷನ್ ಮಾಡಿದರೆ ಭಾಳಷ್ಟು ಖರ್ಚು ಬರುತ್ತೆ. ಅದು ತೆಗೆದ್ಮೇಲೆ ವೇಸ್ಟು ಆಗುತ್ತೆ. ಸ್ಪ್ರಿಂಕ್ಲರ್ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಅದನ್ನ ಹಾಳಾಗಲ್ಲ. ಸೊ ಹಂಗಾಗಿ ದ್ವಿದಳ ಧಾನ್ಯಗಳಿಗೆ ಜಾಸ್ತಿ. ಮತ್ತು ಈ ದಾಳಿಂಬೆ ಇದಕ್ಕೆಲ್ಲ ಡ್ರಿಪ್ ಇರಿಗೇಷನ್. ನೀರು ಉಳಿತಾಯ ಆಗುತ್ತೆ. ನೀರು ಕಮ್ಮಿ ಇದ್ರೂ ದಾಳಿಂಬೆ ಬೆಳ್ಕೋಬೋದು. ನೀರು 1 ಇಂಚ್ ನೀರಿದ್ರೆ ದಾಳಿಂಬೆ ಬೆಳ್ಕೋಬೋದು. ಮಣ್ಣು ಯಾವುದು? ಗ್ರಾವೆಲ್ ಚೆನ್ನಾಗಿರುತ್ತೆ. ಗ್ರಾವೆಲ್ ಆಮೇಲೆ
ಕೆಬ್ಬೇನಲ್ಲ ತೀರಾ ಮಳಲು ಭೂಮಿಗಿಂತ ಜೌಗು ಪ್ರದೇಶಕ್ಕಿಂತ ಆದಷ್ಟು ಕೆಂಪು ಭೂಮಿ, ಆಮೇಲೆ ಕಪ್ಪು ಭೂಮಿ, ಆಮೇಲೆ ಚೆಟ್ಟು ಮಣ್ಣು, ಮಿಶ್ರಿತ ಮಣ್ಣು ಇರ್ತದೆ, ಅದು ಸೂಕ್ತವಾದ ಭೂಮಿ ಇದಕ್ಕೆ ದಾಳಿಂಬೆಗೆ. ಈ ಮಳಲು ಮತ್ತೆ ಜೌಗು ಅಂದ್ರೆ ಭಾರಿ ಶೀತ ಹಿಡಿದು ಇಟ್ಕೊಂಡಂತಲ್ಲ ಮಣ್ಣು, ಆ ಮಣ್ಣಿಗೆ ಡ್ರೈ ಬ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಸರ್ ಈಗ ರೇಟ್ ಏನು ಸಿಗ್ತೈತೆ ಈಗ? ಅದು ದಾಳಿಂಬೆನ ಇವಾಗೆಲ್ಲ ಒಳ್ಳೆ ಮಾರ್ಕೆಟ್ ಇದೆ. ಅದು ಗ್ರೇಡಿಂಗ್ ಮಾಡ್ತಾರೆ ದಾಳಿಂಬೆನ, A1 A2 A3 S ಸಿಂಗಲ್ ಎಸ್ ಈ ಥರ ಎಲ್ಲ ಮಾಡ್ತಾರೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ರೇಟ್ಗೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ ರೇಟು. 10 kg ಬಾಕ್ಸಿಗೆ ಬಂದ್ಬಿಟ್ಟು 1200 1800. ಸರ್ ಎಲ್ಲಿ ಕಳಿಸ್ಬೋದು ನೀವು? ಅವರೇ ಬಂದು ಬೈ ಮಾಡ್ತಾರೆ. ಅವರೇ ಬೈ ಮಾಡ್ತಾರೆ. ನಮ್ಮಲ್ಲಿ ಇಂಡಿಯಾ ಪ್ಲಸ್ ಹೊರ ರಾಷ್ಟ್ರಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಎಕ್ಸ್ಪೋರ್ಟ್ ಒಳ್ಳೆ ಕ್ವಾಲಿಟಿ ಬೇಕಾಗುತ್ತೆ. ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ದೇಶಗಳಿಗೆ ಅದು ಹೋಗುತ್ತೆ. ಸರ್ ಇದು ಇಳುವರಿ ಯಾವಾಗ ಶುರು ಆಗುತ್ತೆ? ಇದು ದಾಳಿಂಬೆ ಹೇಗೆ ಅಂತ ಅಂದ್ರೆ ಎನಿ ಟೈಮ್ ನಾವು ಇದ್ರಲ್ಲಿ ಹೊಡ್ಕೋಬಹುದು. ವರ್ಷದ 12 ತಿಂಗಳು ಇದ್ರಲ್ಲಿ ಹೊಡಿಬಹುದು, ಹಣ್ಣು ಬಿಟ್ಕೋಬಹುದು. ಬಟ್ ಸೆಟ್ಟಿಂಗ್ ಮಾಡೋದು ಕಷ್ಟ. 2-3 ಟೈಮ್ ಮಾತ್ರ. ಇದು ಸೂಕ್ತವಾದ ಟೈಮ್ ಅಂದ್ರೆ ಜನವರಿ, ನವೆಂಬರ್, ಡಿಸೆಂಬರ್, ಜನವರಿ ಅಪ್ ಟು ಏಪ್ರಿಲ್ ಮೇ ತನಕ ಹೊಡಿಬಹುದು. ಡಿಸ್ಟೆನ್ಸ್ ಈಗ ಅವರಿಗೆ ರೈನಿಂಗ್ ಸೀಸನ್ ಏನು ಮಾಡಕ್ ಬರಲ್ಲ. ರೈನಿಂಗ್ ಸೀಸನ್ ನಲ್ಲಿ ಲೋಡಿಂಗ್ ಮಾಡಿ ಇದನ್ನ ಹಣ್ಣಿ ಬಿಡಬೇಕು, ರೆಸ್ಟ್ ಬಿಡಬೇಕು. ಈಗ ಜನವರಿ ತಿಂಗಳ ಕಟಿಂಗ್ ಮಾಡಿ ಹಣ್ಣಿ ಬಿಟ್ಕೋಬೇಕು. ಇದನ್ನ ಈಗ ಎಷ್ಟು ತಿಂಗಳಿಗೆ ಇಳುವರಿ ಶುರು ಆಗುತ್ತೆ ಇದರಲ್ಲಿ? ಇದು 7 ತಿಂಗಳು ಬೇಕು. 7 ತಿಂಗಳು ಕಟಿಂಗ್ ಬರುತ್ತೆ. ಇತ್ರಲ್ಲಿ ಹೊಡೆದು 7 ತಿಂಗಳಿಗೆ ಕಟಿಂಗ್, ಇತ್ರಲ್ಲಿ ಹೊಡೆದು 7 ತಿಂಗಳು ಹೋಗ್ಬಿಡುತ್ತೆ. 7 ತಿಂಗಳಿಗೆ ಇರೋದೇ ಇಲ್ಲ ಹಣ್ಣು. 7-7.5 ತಿಂಗಳಿಗೆ ಹಣ್ಣು ಇರಲ್ಲ. ಅಷ್ಟು ಖಾಲಿ ಆದ ಗಿಡ. ಮತ್ತೆ ಎಷ್ಟು ವರ್ಷದವರೆಗೂ ಮೇಂಟೈನ್ ಮಾಡಬಹುದು? ಗಿಡ ಇಟ್ಕೊಂಡ್ರೆ ಇದು ಹೆಚ್ಚು ಕನಿಷ್ಠ ಒಂದು 10 ರಿಂದ 15 ವರ್ಷ ತನಕ ಇಟ್ಕೋಬಹುದು. ಹೌದಾ? ನಮ್ಮ ಫ್ರೆಂಡ್ ಒಬ್ರು 14 ವರ್ಷದ ಗಿಡ ಇಟ್ಟಿದ್ದಾರೆ ಇಲ್ಲೇ ಮಾಡಾಳಲ್ಲಿ. ಇದು ಸಾರಿ ಕನ್ಕಟ್ಟೆ ನಮ್ಮ ಜೆರಾಕ್ಸ್ ಮಹೇಶ್ ಅಂತ ಒಂದು ತುಂಬಾ ಚೆನ್ನಾಗಿದೆ ಪ್ಲಾಂಟ್. ಹಳೆ ಗಿಡ 15 ವರ್ಷದ ಗಿಡ. ಈಗ ರೀಸೆಂಟ್ ಆಗಿ ಕೊಟ್ಟ ಒಂದು 40 ಲಕ್ಷ ರೂಪಾಯಿ ಆಗಿದೆ ಅಂತ ಒಂದ್ಸಲ. ತುಂಬಾ ಚೆನ್ನಾಗಿದೆ. ಅಷ್ಟು ಜನ ಅಕ್ಕಿ ಬರಬಾರ್ದು ಅಂತ ಎಲ್ಲ ನೆಟ್ಟಲ್ಲಿ ಹಾಕಿ ನೋಡಿ ಕೆಳಗಡೆ ಹಾಕಿದ್ದಾರೆ. ಅಲ್ಲಿ ಕೆಳಗಡೆ ಹಾಕಿದ್ದಾರೆ ನೋಡ್ರಿ. ಮೇಲೆ ಅಲ್ಲೊಂದು ಪ್ಲಾಟ್ ಇದೆ ನೋಡ್ರಿ. ಆ ತರ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆಲ್ರೆಡಿ ಅಕ್ಕಿಗಳಿಗೆ ಪ್ಲಸ್ ಅಳಿಲ್ಗಳಿಗೆ ಎಲ್ಲದಕ್ಕೂ ನಟ್ಟು ಬಂದಿದೆ. ಎಲ್ಲದಕ್ಕೂ ನೆಟ್ಟು. ಅದು ಒಂಚೂರು ಕಾಸ್ಟ್ ಜಾಸ್ತಿ ಆಗುತ್ತೆ. ಎಕ್ಸ್ಪೆನ್ಸ್ ಇದೆ. ಎಲ್ಲಾ ಒಂದು ಇದು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಎಲ್ಲದರಿಂದಲೂ ಕೇಳಿ ತಿಳ್ಕೊಂಡು ಅವರು ಅನುಕೂಲ ಪಡ್ಕೋಬೇಕು. ಎಷ್ಟೊಂದ್ ಜನ ರೈತರಿಗೆ ಅದೆಲ್ಲ ಗೊತ್ತಾಗ್ತದೆ. ಕೆಲವರು ಹಂಗೆ ಹಾಕಿ ಅಲ್ಲಿಗೆ ಯಾರು ತಿರ್ಗಾರ ಯಾರು ಅಂತ ಸ್ವಲ್ಪ ಮುಂದುವರೆ ರೈತರೇ ಮಾಡ್ತಾರೆ. ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಏನೇನು ಸಿಗುತ್ತೆ, ಕೃಷಿ ಇಲಾಖೆಯಿಂದ ಏನೇನು ಸಿಗುತ್ತೆ ಅವೆಲ್ಲವನ್ನು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಹೌದು, ಸಬ್ಸಿಡಿ ಚೆನ್ನಾಗಿ ಸಿಗ್ತಾವಲ್ಲ? ಎಲ್ಲದಕ್ಕೂ ಇದೆ ಸಬ್ಸಿಡಿ. ಕೇಳಿ ತಿಳ್ಕೊಂಡು ಆ ಸಮಯಕ್ಕೆ ತಕ್ಕನಾಗಿ ಅಪ್ಲೈ ಮಾಡ್ಕೊಂಡು ತಗೋಬೇಕು. ಈಗ ನವೆಂಬರ್ ಡಿಸೆಂಬರ್ ತಿಂಗಳು ಟಾರ್ಪಲ್ಗಳು ಬರ್ತವೆ. ಕೊಯ್ಲಿ ಟೈಮ್ನಲ್ಲಿ ಕುಡ್ಲು ಬರ್ತದೆ. ಅದು ಬಿಟ್ಬಿಟ್ಟು ಮುಂಗಾರು ಮಳೆ ಗೊಬ್ಬರ ಬಂದಾಗ ನಾವು ಕುಡ್ಲಿಗೆ ಹೋದ್ರೆ ಬರಲ್ಲ. ಕರೆಕ್ಟಾಗಿ ಹೋಗ್ಬೇಕು. ಇಳುವರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಎಕರೆಗೆ? ಇದು ಅಪ್ರಾಕ್ಸಿಮೇಟ್ ಏನಿದೆ ಕನಿಷ್ಠ ಅಂದ್ರೆ 15-16 ತಿಂಗಳ ಗಿಡ. ಕನಿಷ್ಠ ಅಂದ್ರೆ 4-5 ಟನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಇದು ಹೂ ಸೆಟ್ಟಿಂಗ್ ಅದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ಸರಿ ಏನಾಗುತ್ತೆ, ವೆದರ್ ನಮ್ಮ ಕೈಲಿ ಇರಲ್ಲ. ನಾವು ಒಟ್ಟು ಒಳ್ಳೆ ಅನುಕೂಲವಾದ ವೆದರ್ ಇದ್ರೆ ನಿರೀಕ್ಷೆ ಮೀರಿ ಫಸಲು ಬರುತ್ತೆ. ವೆದರ್ ಏನಾರ ನಮಗೆ ಕೈ ಕೊಡ್ತು ಅಂತ ಅಂದ್ರೆ ಈಗ ಕನಿಷ್ಠ ಅಂದ್ರೆ 1-2 ಟನ್ಗೆ ಮೋಸ ಇಲ್ಲ. 2 ಟನ್ ಅಂತ 2 ಟನ್ ಸಿಗುತ್ತೆ. ಎಷ್ಟು ರೇಟ್ ಸಿಗ್ಬೋದು 2 ಟನ್ಗೆ? ಅವತ್ತು ಮಾರ್ಕೆಟ್ ರೇಟ್ ಹೆಂಗಿರುತ್ತೆ ಈ ತರ 50 ರೂಪಾಯಿಗೂ ಬರ್ಬೋದು, 500 ರೂಪಾಯಿಗೂ ಹೋಗ್ಬೋದು. ಈ ಲೆಕ್ಕ ಬಂದ್ಬಿಡುತ್ತೆ. ಈಗ ಮೊನ್ನೆ 350 ರೂಪಾಯಿ ರೇಟ್ ಹಾಕಿದ್ದಾರೆ ಒಂದು ಕೆಜಿಗೆ. ಚೆನ್ನಾಗಿ ರೇಟು ಸಿಗುತ್ತೆ. ಈಗ ಯಾರು ಹೊಸದಾಗಿ ಶುರು ಮಾಡ್ಬೇಕು ಅಂತ ಇದ್ರೆ ಸಣ್ಣದಾಗಿ ಶುರು ಮಾಡಿ 1 ಎಕರೆ, ಅರ್ಧ ಎಕರೆ ಆ ತರ ಮಾಡ್ಬೋದಾ? ಇದು ದೊಡ್ಡದಾಗಿ ಮಾಡಿದ್ರೇನೆ ಬೆಟರ್ ಸರ್. ಇವತ್ತು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಚಿಕ್ಕ ಒಂದು ಸ್ವಲ್ಪ ಮಾಡ್ಕೊಂತ ಹೋಗ್ಬೇಕು. ಒಂದೇ ಸಲ ಲಾರ್ಜ್ ಸ್ಕೇಲ್ ಮಾಡಕ್ ಹೋದ್ರೆ ಕಡಿಮೆ ಮಾಡಿದಷ್ಟು ಹೆಚ್ಚು ಇಳುವರಿ ಇದೆ. ಸೊ ಮೇಂಟೆನೆನ್ಸ್ ಅವ್ರ ಕೈಲಿ ಇರುತ್ತೆ. ಈಗ ಒಂದು 300 ಗಿಡ ಅಂದ್ರೆ ಒಂದು ಫ್ಯಾಮಿಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಬೇರೆ ಬೇಕಿಲ್ಲ. ಇವತ್ತು ಆ ಲೇಬರ್ ಸಿಗ್ತಾ ಇಲ್ಲ. ನೀವು ಎಷ್ಟೇ ದುಡ್ಡು ಕೊಡ್ತೀವಿ ಅಂತಂದ್ರೆ ನಾವು ಲೇಬರ್ಗಳು ಸಿಗ್ತಾ ಇಲ್ಲ. ಸೊ 1000 ಗಿಡ ಹಾಕಿ ಮೇಂಟೈನ್ ಮಾಡೋಕ್ಕಾಗಲ್ಲ ನಾವು ಒಬ್ಬರ ಕೈಲಿ. ಸ್ಪ್ರೇಯರ್ ಆಗಲಿ ಇನ್ನೊಂದಲ್ಲಿ 2-3 ಜನ ಬೇಕಾಗುತ್ತೆ. ಅದೇ ಒಂದು 300 ಗಿಡ ಇದ್ದಿರುತ್ತೆ, ಅವ್ರ ಫ್ಯಾಮಿಲಿ ಮಾಡ್ತಾರೆ, ಖರ್ಚು ಕಡಿಮೆ ಆಗುತ್ತೆ. ಯಾವಾಗಲೂ ಅವರು ತೋಟದೊಳಗೆ ಇರೋದ್ರಿಂದ ಹೆಚ್ಚು ಕಡಿಮೆ ಅವರು ಒಳ್ಳೆ ಎಫರ್ಟ್ ಹಾಕಿ ಒಳ್ಳೆ ಇಳುವರಿ ತೆಗಿತಾರೆ. ನಮ್ಮದು ಜಮೀನು ಇದೆ ಅಂತ 2000 ಗಿಡ ತೋಟ ಆಗಿ 2000 ಗಿಡ ಹಾಕೊಂಡ್ರೆ ಇತ್ಲ ದುಡ್ಡು ವೇಸ್ಟು. ಲೇಬರ್ಗಳು ಏನೋ ಕೆಲಸಕ್ಕೆ ಬಿಟ್ಟರೆ ಏನೋ ಮಾಡ್ತಾರೆ. ಮೇಂಟೆನೆನ್ಸ್ ಫ್ರೀ. ನಾವು ಯಾವುದೇ ಜಮೀನಿರಲಿ ಅದರೊಳಗೆ ನಾವು ಕೆಲಸ ಮಾಡಿದಾಗಲೇ ನಾವು ನೆಚ್ಚಿನ ಇಳುವರಿ ತೆಗಿಯೋಕ್ಕೆ ಸಾಧ್ಯ.
ಅನುಭವ ಆದಂಗೆ ಅದು ಬಿಟ್ಬಿಟ್ಟು ನಾವು ದಾಳಿಂಬೆ ಹಾಕಿದೀವಿ ಅಂತ ಎಲ್ಲೋ ಕೂತ್ಕೊಂಡು ಆಗ್ತಾ ಇದೆ ಕೆಲಸ ಅದು ಆಗ್ತಾ ಇದೆ, ಅದು ದಾಳಿಂಬೆ ಬರಲ್ಲ. ಇಲ್ಲಿ ಎಫರ್ಟ್ ಹಾಕಿದ್ರೆ ಮಾತ್ರ ಅದು ನಾವೇನು ನಿರೀಕ್ಷೆ ಪಟ್ಟೈತಿ ಅಷ್ಟು ಇಳುವರಿ ಸಿಗುತ್ತೆ. ರೇಟು ನಮ್ಮ ಕೈಲಿಲ್ಲ, ಮಾರ್ಕೆಟ್ ಮೇಲೆ ಇದೆ. ಅವತ್ತಿನ ರೇಟ್ ನಮ್ಮ ಅದೃಷ್ಟ ಚೆನ್ನಾಗಿ ಸಿಗ್ಬೋದು, ಸಿಗದೇ ಇರ್ಬೋದು, ಹಂಗಂತ ಬೇಜಾರಾಗಿಲ್ಲ. ಮುಂದಿನ ಬೆಳೆ ಮತ್ತೆ ಇರುತ್ತೆ. ಹಂಗೆ ರೈತರು ಯಾವಾಗಲೂ ಈಗ ಏನು ಎಲ್ಲ ವರ್ಗ ಇದೆ ಅದ್ರಾಗೆಲ್ಲ ವರ್ಗದಲ್ಲಿ ಸಮಾಧಾನವಾಗಿರೋರು ಅಂತ ರೈತ. ಅವ್ನಿಗೆ ಮೋಸ ಆಗಲಿ ವಂಚನೆ ಆಗಲಿ ಯಾವತ್ತೂ ಎದುರಲ್ಲ. ಅವನಿಗೆ ಬಿಡು ಮುಂದಿನ ಬೆಳೆ ತೆಗಿತೀನಿ. ಹಂಗಾಗಿ ದೇಶದ ಬೆನ್ನೆಲುಬು ಅನ್ನೋದು ಆ ಉದ್ದೇಶ. ಒಳ್ಳೇದಾಗಿದೆ. ಇಲ್ಲಿ ಎಷ್ಟು ಗಿಡ ಇದೆ ಸರ್? ಇದು 350 ಗಿಡ ಇದೆ. 350 ಗಿಡ. ಎಷ್ಟು ಎಕರೆ ಪ್ಲಾಟ್ ಇದು? ಇದು ಟೋಟಲ್ 2.5 ಎಕರೆ ಇದೆ. ನಾವು ನಮಗೆ ಬೇಕಾದ ಒಂದ್ಸಲ ಅಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀವಿ. ಆ ಕಡೆ ABC ಹಾಕಿದ್ದು ಅದು ಫೇಲರ್ ಆಗಿಬಿಟ್ಟಿದೆ. ABC ಫೇಲರ್ ಆಯ್ತು. ನಾವು ಎಣ್ಣೆ ಬಿಟ್ಟಾಗಲೂ ಸಹ ಹಿಂಗೆ ಹೂ ಬರಲ್ಲ ಅರುಣ್. ನೋಡಿರಿ ಹೆಂಗೆ ಬರೀ ಹೆಣ್ಣು ಹೂವೇ ಇದೆ ನೋಡ್ರಿ. ಇತರಲ್ಲಿ ಹೊಡೆದ್ರೂ ಸಹ ಬರಲ್ಲ, ಹಂಗೆ ಬಂದಿದೆ. ಬರೀ ಹೆಣ್ಣು ಹೂವೇ ಬಂದಿದೆ ನೋಡ್ರಿ. ಈ ರೀತಿ ಬರೋದು ಗಂಡು ಹೂವು. ಇದು ಹಿಂದ್ಗಡೆ ಜಾಗ ಸಣ್ಣದಾಗಿರುತ್ತೆ, ಮುಂದ್ಗಡೆ ಜಾಗ ಹೂವು ಕವರ್ ಇರುತ್ತೆ. ಈ ಕಡಲೆಕಾಯಿ ತರ ಬರುತ್ತಲ್ಲ, ಇದು ಹೆಣ್ಣು ಹೂವು. 3 ತರ ಬರುತ್ತೆ. ಒಂದು ಗಂಡು ಹೂವು, ಇನ್ನೊಂದು ಹೆಣ್ಣು ಹೂವು, ಇನ್ನೊಂದು ಚಕ್ಕ ಅಂತ ಕೋಜ. ಇತ್ಲಾಗ ಹೆಣ್ಣು ಅಲ್ಲ ಗಂಡು ಅಲ್ಲ. ಈ 3ರಲ್ಲಿ ದಾಟಿ ಉಳಿಯ ಅಂತದ್ದು ಹೆಣ್ಣು ಹೂವು. ನೀವೆಲ್ಲ ಉದುರು ಹೋಗ್ತವೆ. ಇದು ಜಾಸ್ತಿ ಬಂದಷ್ಟು ಇದು ನಿಂತ್ಕೋಬೇಕು. ಹೆಣ್ಣು ಇದೆಯಲ್ಲ, ಇದು ಜಾಸ್ತಿ ನಿಂತ್ಕೋಬೇಕು. ಇದ್ರಲ್ಲಿ ಹೊಡಿತಿದ್ದಂಗೆ ಹೂಗಳು ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಗಂಡು ಎಲ್ಲ ಉದುರುತ್ತವೆ. ಆಮೇಲೆ ಅದಾದ್ಮೇಲೆ ಚಕ್ಕ ಅಂತ ಬರುತ್ತೆ. ಇತ್ಲಾಗ ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಉದುರುತ್ತೆ. ಮನೆಗೆ ಉಳ್ಕೊಳ್ಳೋದು ಇದು ಎಷ್ಟು ಗಿಡದಲ್ಲಿ ಉಳಿಯುತ್ತೆ ಅಷ್ಟು ಇಳುವರಿ. ಇದು ಜಾಸ್ತಿ ಬಂದ್ಬಿಟ್ರೆ ಇದು ಕಡಿಮೆ ಇದ್ದಾಗ ಗಿಡಗಳಲ್ಲಿ ಕಡಿಮೆ ಇಳುವರಿ ಬರುತ್ತೆ. ಹಾಗಾಗಿ ವೆದರ್ನ ಯಾಕೆ ಹೇಳ್ತಾರೆ ಇತರ ಹೊಡಿಕೆ, ಈ ಉಳಿದ ಹೆಚ್ಚು ಟೆಂಪ್ರೇಚರ್ ಇರೋ ಟೈಮ್ನಲ್ಲಿ ಇದ್ರಲ್ಲಿ ಹೊಡೆದ್ರೆ ಇನ್ನೂ ಜಾಸ್ತಿ ಬರ್ತದೆ. ಸ್ವಲ್ಪ ಈ ಚಳಿಗಾಲದಲ್ಲಿ ಹೊಡೆದ್ರೆ ಏನಾಗುತ್ತೆ ಅಂದರೆ ನವಂಬರ್ ತಿಂಗಳು ಹೊಡೆಯಿರ್ತಾರೆ. ಆ ಟೈಮ್ ಈ ಥರ ಜಾಸ್ತಿ ಆಗಿ ಲೋಡಿಂಗ್ ಕಡಿಮೆ ಬರುತ್ತೆ. ಈಗ ಒಂದು 50 ಗಿಡ ಅಂತ ಗಿಡ 30ಕ್ಕೆ ಬರುತ್ತೆ. ಮೇಂಟೆನೆನ್ಸ್ ಮಾಡಲೇಬೇಕು. ಆದರೆ ಇವು ಕಡಿಮೆ ಆಗುತ್ತೆ, ಇಳುವರಿ ಆಟೋಮೆಟಿಕಲಿ ಡೌನ್ ಆಗುತ್ತೆ. ಈಗ ಅನುಭವ ಅದಕ್ಕೆ ಹೇಳೋದು, ಅನುಭವ ಜಾಸ್ತಿ ಆದಷ್ಟು ಒಳ್ಳೆ ಜಾಸ್ತಿ ಬರ್ತವೆ. ನಮ್ಮದು ಈಗ ಒಂದು 5 years ಬೇಕು ನಮ್ಮ ದಾಳಿಂಬೆ 1000 ಗಿಡ, ಬರೀ 500 ಗಿಡಕ್ಕೆ 14 ಲಕ್ಷ ರೂಪಾಯಿ ಆಯಿತು. ಚೆನ್ನಾಗಿ ಬಂದಿತ್ತು. ಆಮೇಲೆ ರೋಗಗಳು ಅದು ಇದು ಅಂತಂದು ನಾವೇ ನೆಗ್ಲೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ ಈಗ ಯಾವತ್ತೂ ನಮಗೆ ದಾಳಿಂಬೆ ಮೋಸ ಮಾಡಿರಲಿಲ್ಲ. ಯಾವಾಗಲಾದ್ರೂ ದುಡ್ಡು ಸಿಗ್ತಾ ಇರೋದು ನಮ್ಮ ನೆಗ್ಲಿಜೆನ್ಸಿಯಿಂದ ಹಾಳ. ರೋಗಗಳು ಜಾಸ್ತಿ ಬರ್ತಾವೆ ಇದ್ರಲ್ಲಿ. 108 ಜಾತಿ ರೋಗ ಇದೆ ಇದ್ರಾಗ. ಅವೆಲ್ಲವೂ ಮೇಂಟೈನ್ಗೆ ಇದೆ. ಆದಷ್ಟು ನಾವು ಫರ್ಟಿಲೈಸರ್ಗಿಂತಲೂ ನಮ್ಮ ನ್ಯಾಚುರಲ್ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಬೆಳೆಸಿ ಬೆಳೆಯೋದು. ಈ ಬೇವಿನ ಹಿಂಡಿ, ನಾವು ಬೇವಿನ ಎಣ್ಣೆನೇ ಹೊಡಿತಿದ್ದು, ಅತ್ತಾಗೆ ಬೇವಿನ ಕಷಾಯ ಹೊಡಿತಿದ್ದು. ಥರ ಒಳಗೆ ಮೇಂಟೈನ್ ಮಾಡ್ಕೋಬೇಕು. ಬಂದೆ ನೈಸರ್ಗಿಕವಾಗಿ ಮಾಡಿದ್ರೇನೆ ಒಂಚೂರು ಲಾಭ ಜಾಸ್ತಿ ಅಂತೀರಾ. ಆಮೇಲೆ ಇತ್ಲಾಗೆ ಪರಿಸರ ಹಾಳು ಮಾಡಿದಾಗ ಅಲ್ಲ, ಸಂರಕ್ಷಣೆ ಮಾಡಿದಾಗ ಅದು ಯಾರು ಕೇಳ್ತಾ ಇರಲಿಲ್ಲ. ಇದು ಬಂದ್ಬಿಟ್ಟು ABC ಪ್ಲಾಂಟು. ABC ಅಂತ. ಇದು 250 ಗಿಡ ಹಾಕಿದ್ವಿ. 250 ಗಿಡ 150 ಗಿಡ ಹೋದ್ರೆ 100 ಗಿಡ ಹೋಗ್ಕೊಂಡಿದೆ. ಇದ್ರ ಜೊತೆ ಇದಕ್ಕೂ 1 ತಿಂಗಳು ಗಿಡ ಡಿಫ್ರೆನ್ಸ್. ಇನ್ನೊಂದು ಇದು 14 ತಿಂಗಳಾದ್ರೂ ಗಿಡ ಹಿಂಗೆ ನೆಲದಾಗೆ ಕೊಳ್ತಾ ಇದೆ. ಅಂದರೆ ತುಂಬ ಮೇಂಟೈನ್ ಮಾಡಿದ್ದೀವಿ. ಇದಕ್ಕೆ ಹೊಡೆದಿರೋ ಸ್ಪ್ರೇ ಗೊಬ್ಬರ ಎಲ್ಲ ಕೊಟ್ಟರು ಇದಾಕು ಮೇಕೆ ಎದಾಳ್ತಾನೆ ಇಲ್ಲ. ಅದ್ರ ಒಂದು ಚೆನ್ನಾಗಿ ಬರಬೇಕು ಅಂತಂದ್ರೆ ಮೇಂಟೆನೆನ್ಸ್ ಮೀನು ಒಂದೊಂದ್ಸಲ ಈಗ ಆಗ್ತವೆ. ಅದಕ್ಕೆ ಸ್ಪ್ರೇ ಮಾಡಿದಾಗ ಅದು ಗೊಬ್ಬರ ಆದಾಗ ಎಲ್ಲದೂ ಮಾಡಿದ್ದೀವಿ. ಆದ್ರೂ ಗಿಡ ಬಟ್ ಅದು ಜೈನ್ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಜೈನ್ ಚೆನ್ನಾಗಿ ಬಂದಿದೆ. ABC ಒಂದು ಫೇಲ್ ಆಗ್ಬಿಡ್ತು. ಇದಕ್ಕೆ ABC ಎಷ್ಟು ಬೀಳುತ್ತೆ ಅಂದ್ರೆ? ಎಲ್ಲ ಒಂದೇ ರೇಟ್, ಸೇಮ್ ರೇಟ್. ಎಲ್ಲ ಸೇಮ್ ರೇಟ್. ಮೇಂಟೆನೆನ್ಸ್ ಎಲ್ಲ ಸೇಮೇ. ಇಳುವರಿ ಸೇಮ್ ಅದ್ರಂಗೆ ಇರುತ್ತೆ. ಬಟ್ ನಮಗೆ ABC ಯಾಕೋ ಆಗಲಿಲ್ಲ, ಗ್ರೋತ್ ಆಗಲಿಲ್ಲ. ಗಿಡ ಇದಾಗ್ಬಿಡ್ತು. ನೆಕ್ಸ್ಟ್ ಪ್ಲಾನ್ ಏನಿದೆ ಸರ್? ಅದಕ್ಕೆ ಡಾಕ್ಟ್ರು ಹೇಳಿದ್ದು ಮಾರುತಿ ಸರು ಈ ಗಿಡ ಇವೆರಡರ ಮಧ್ಯಕ್ಕೆ ಗೂಟಿ ಗಿಡ ಅವ್ರು ಕೊಡ್ತಾರೆ, ಡಾಕ್ಟ್ರೇ ಕೊಡ್ತಿದ್ವಿ, ಅದನ್ನ ಹಾಕಿ ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ದಾಳಿಂಬೆ ಬಂದಾಗ ಯಾವ ಕಂಪ್ನಿನೂ ಇರಲಿಲ್ಲ. ನಾವು ಗೂಡಿಗೆ ಈಗ ಒಬ್ಬ ರೈತರು ಮಾಡ್ತಕ್ಕಂಥ ಇದರಲ್ಲಿ ಗಿಡಕ್ಕೆ ಕಟ್ಟಾರು, ಗೂಟಿ ಕಟ್ಟಾರು. ಆ ಗೂಟಿ ಗಿಡ ತಂದು ಹಾಕ್ತಿದ್ವು, ಅಲ್ಲಿ ಏನೂ ಆಗಿರ್ಲಿಲ್ಲ. ಈಗೇನೋ ಈಗ ಸ್ವಲ್ಪ ಕಂಪ್ನಿಗಳು ಬಂದ್ಬಿಟ್ಟು ಟಿಶ್ಯೂ ಕಲ್ಚರ್ ಅದು ಮಾಡ್ತೀವಿ, ಟಿಶ್ಯೂ ಕಲ್ಚರ್ ಇವೆಲ್ಲ ಲ್ಯಾಬಲ್ಲಿ ಇದಾಗಿರೋ ಗಿಡದೆಲ್ಲ
ಅಂದ್ರೆ ಟಿಶ್ಯೂ ಕಲ್ಚರ್ ಮಾಡಿದ್ರೆ ಒಂಚೂರು ರೋಗ ಕಡಿಮೆ ಆಗುತ್ತಲ್ಲ. ರೋಗ ಕಡಿಮೆ ಅನ್ನೋ ಉದ್ದೇಶಕ್ಕೆ ಅದು ಜೈನ್ ತಂದು ಹಾಕೊಂಡಿರೋದು. ಟಿಶ್ಯೂ ಕಲ್ಚರ್ ರೋಗ ಇಲ್ಲ ಅನ್ನೋ ಉದ್ದೇಶಕ್ಕೆ ತಂದು ಹಾಕೊಂಡಿದ್ವಿ. ಇನ್ನು ಬಿಟ್ಟಿಲ್ಲ, ಈಗ ನೆಕ್ಸ್ಟ್ ಜನವರಿಗೆ ಅದನ್ನ ಬಿಡಬೇಕು. ಇದು ABC ಇದೊಂದು ಇದಾಯ್ತು, ಬಟ್ ಇದ್ರ ಮಧ್ಯೆ ಒಂದೊಂದು ಆಲ್ಟರ್ನೇಟ್ ಇಟ್ಕೊಂತ ಹೋಗ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಓಕೆ.